ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿರೋ ವಾಕ್ಯ, ನಾನ್ ನಿಮ್ಮನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ನಾನು ಮೋಶೆಯ ಸಂಗಡ ಹೇಗಿದ್ನೋ ಹಾಗೆ ನಿನ್ನ ಸಂಗಡ ಇದ್ದೆ. ನಿನ್ನ ಮುಂದೆ ಒಬ್ಬನು ನಿಲ್ಲೋದಿಲ್ಲ. ಅಲ್ಲೆಲ್ಲ ಈ ವಾಕ್ಯ ಏಕೆ ಈ ರೀತಿ ಹೇಳುತ್ತೆ ಅಂತಾದ್ರೆ, ಈ ವಿಷಯಗಳೆಲ್ಲ ನಿಮ್ಗೆ ಗೊತ್ತು ನೋಡ್ರಿ. ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಮೋಶೆ ಹೊರತರೋದಕ್ಕೆ ಮುಂಚೆ ಆತನ ದೇವ್ರು ಕರೆದಾಗ ಒಂದು ಮಾತು ಹೇಳ್ತಾನೆ, ದೇವ್ರೆ ನಾನೋ ಹೋಗಿ ಐಗುಪ್ತದಲ್ಲಿರುವ ಅರಸನ ಬಳಿ ಮಾತಾಡಿ ಇಸ್ರೇಲ್ ಜನರನ್ನ ಕರ್ಕೊಬರೋದಕ್ಕೆ ಸಾಧ್ಯ. ನನಗೆ ಮಾತೇ ಸರಿಯಾಗಿ ನೆಟ್ಟಿಗೆ ಬರೋದಿಲ್ಲ. ನಾನು ವಾಕ್ಚಾತುರ್ಯವಿಲ್ಲದವನು, ನನ್ನ ನಾಲ್ಗೆ ಮಂದ, ನನಗೆ ಮಾತಾಡೋದಕ್ಕೆ ಬರಲ್ಲ, ಹಾಗೆ ಹೀಗೆ ಎಂಬುದಾಗೆಲ್ಲ ಸಾಕೋಕೆ ಹೇಳ್ತಾನೆ, ನೆಪಗಳನ್ನ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಆದ್ರೆ ನೋಡ್ರಿ, ಈ ದಿನ ನಮ್ಮನ್ನು ನಾವು ನೋಡಿ ಹೇಳ್ತಾ ಇದ್ದೀವಿ, ನನಗೆ ಮಾತಾಡೋದಕ್ಕೆ ಬರೋದಿಲ್ಲ, ನನಗೆ ಹಾಡು ಹೇಳೋದಕ್ಕೆ ಬರೋದಿಲ್ಲ, ನನಗೆ ವಾಕ್ಯ ಹೇಳೋದಕ್ಕೆ ಬರೋದಿಲ್ಲ, ನನಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಅದು ಬರಲ್ಲ, ಇದು ಬರಲ್ಲ, ಏನೇನೋ ನೆಪಗಳನ್ನ ನಾನು ಹೇಳ್ತಾ ಇದ್ದೀವಿ. ಆದರೆ ಒಂದು ತಂದೆಗೆ ಮಾತ್ರ ಗೊತ್ತು ತನ್ನ ಮಗುವಿನ ಬಲ ಏನು, ಬಲಹೀನತೆ ಏನು ಗೊತ್ತು. ಪ್ಲಸ್ ಮೈನಸ್ ಅಪ್ಪ ಅಮ್ಮಂಗೆ ಮಾತ್ರ ಗೊತ್ತು. ಅದೇ ರೀತಿಯಾಗಿ ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ಯೆಹೋವನಿಗೆ ಗೊತ್ತು ನಮ್ಮ ಬಲ ಏನೆಂಬುದಾಗಿ. ಹಲ್ಲೆಲೂಯ್ಯ. ನಾವು ಯಾವತ್ತಾದ್ರೂ ಅಂದ್ಕೊಂಡಿದ್ವಾ ನಾವು ಈ ಸ್ಥಿತಿಯಲ್ಲಿ ಇರ್ತೀವಿ, ನಮ್ಮಿಂದ ಸಾಧ್ಯ ಅಂತ? ನಾವು ಈ ಮನೆ ತಗೊಳ್ತೀವಿ, ನಾವು ಈ ಸೇವೆ ಮಾಡ್ತೀವಿ, ನಾವು ಈ ವಾಹನ ತಗೊಳ್ತೀವಿ, ನಾವು ಈ ಒಂದು ಎಜುಕೇಶನ್ ಮಾಡ್ತೀವಿ, ನಾವು ಈ ಸ್ಥಿತಿಲಿ ಇರ್ತೀವಿ ಅಂತ ಯಾರಾದ್ರೂ ಯಾವತ್ತಾದ್ರೂ ನಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ವಾ? ಖಂಡಿತ ಇಲ್ಲ. ಇದನ್ನೆಲ್ಲ ಮಾಡಿರೋದು ನಮ್ಮ ತಂದೆಯಾದ ದೇವರು. ಆತನಿಗೆ ಗೊತ್ತು ನಮ್ಮ ಎಲ್ಲ ದಿವಸಗಳು ಆತನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಹೇಳಲ್ಪಡ್ತಾ ಇದೆ. ನಾವು ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದೆ. ಹಲ್ಲೆಲೂಯ್ಯ. ನಾವು ಜನಿಸುವುದಕ್ಕಿಂತ ಮೊದಲೇ ನಮ್ಮ ಜೀವಮಾನದ ಎಲ್ಲ ದಿನಗಳನ್ನ, ಎಲ್ಲ ಕಾರ್ಯಗಳನ್ನ ಆತನ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಹಲ್ಲೆಲೂಯ್ಯ. ಹೌದು ಪ್ರಿಯರೇ, ಆಗಿರುವಾಗ ಆತನಿಗೆ ಏನು ಹೇಳ್ತಾನೋ ಅದನ್ನ ಮಾಡಲೇಬೇಕು. ನೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೋಶೆ ಏನೇನೋ ಪ್ರಯತ್ನ ಮಾಡಿದ್ರು ನೋ ಹೇಳೋದಕ್ಕೆ, ಆದ್ರೆ ದೇವ್ರು ಬಿಡ್ಲಿಲ್ಲ. ಅಪ್ಪ, ನಿನ್ ಬಗ್ಗೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯ್ಯ. ಹೌದು, ನಮ್ಮ ಮಕ್ಕಳ ಬಗ್ಗೆ ನನಗೆ ಗೊತ್ತು. ಹೌದು, ಇವ್ರು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ, ಇವ್ರು ಏನು, ಇವ್ರು ಯಾರು, ಇವ್ರು ಹೇಗೆ ಅನ್ನೋದು ಪ್ರತಿ ತಂದೆ ತಾಯಿಗೂ ಗೊತ್ತಿರುತ್ತೆ. ಅದೇ ರೀತಿಯಾಗಿ ದೇವರಿಗೆ ಗೊತ್ತಿತ್ತು ಮೋಶೆ ಎಂಥ ವ್ಯಕ್ತಿ ಎಂಬುದಾಗಿ. ಹಲ್ಲೆಲೂಯ್ಯ. ಅದಕ್ಕೆ ಮೋಶೆಗೆ ಹೇಳ್ತಾರೆ, ಅಪ್ಪ, ನೀನು ನನ್ನ ಹತ್ರ ಏನೇ ಹೇಳಿದ್ರು ಆಗೋದಿಲ್ಲ, ನಿನ್ನ ಜೊತೆ ಆರೋನನ್ನ ಕಳಿಸ್ತೀನಿ, ನೀನು ಹೋಗು ಎಂಬುದಾಗಿ. ಮೋಶೆ ಐಗುಪ್ತಕ್ಕೆ ಹೋದ್ರು, ಫರೋಹನ ಮುಂದೆ ನಿಂತುಕೊಂಡ್ರು, ಅಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ರು. ಕೊನೆಗೆ ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಹೊರಗಡೆ ತಂದ್ರು. ಹಲ್ಲೆಲೂಯ್ಯ. ಅದೇ ರೀತಿಯಾಗಿ ಅಲ್ಲಿಂದ ಕರೆತಂದ ನಂತರ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ದೇವರ ಸಹಾಯದಿಂದ ಮಾಡಿದ್ರು. ಆದರೆ ಇಂಥ ಅದ್ಭುತಗಳನ್ನ ಮಾಡ್ತಾ ಇದ್ರು, ಇಸ್ರೇಲ್ ಜನರು ಇಂಥ ಅತಿಶಯಗಳನ್ನ ನೋಡ್ತಾ ಇದ್ರು, ಅದ್ಭುತಗಳನ್ನ ನೋಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ದಾರೆ? ಮೋಶೆನ ಬೈತಾನೇ ಇದ್ದಾರೆ, ಮೋಶೆ ಮೇಲೆ ಗುಣಗುಡ್ತಾನೇ ಇದ್ದಾರೆ, ಮೋಶೆಗೆ ತುಂಬಾ ದುಃಖ ಪಡಿಸ್ತಾ ಇದ್ದಾರೆ, ಮೋಶೆಗೆ ತುಂಬಾ ಬೇಸರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ್ಯ. ಆದ್ರೆ ಮೋಶೆ ಇದ್ಯಾವುದಕ್ಕೂ ಕೂಡ ತಲೆನೇ ಕೆಡ್ಸ್ಕೊಂಡಿಲ್ಲ. ಆದ್ರೆ ನಾವಾದ್ರೆ ಏನ್ ಮಾಡ್ತೀವಿ? ಯಾರಾದ್ರೂ ಏನಾದ್ರೂ ಒಂಚೂರು ಅಂದ್ರೆ ಹಂಗೇ ಬೇಜಾರಾಗ್ಬಿಡುತ್ತೆ, ಏನಾದ್ರೂ ಅಂದ್ರೆ ತುಂಬಾ ಮನ್ಸಿಗೆ ಕಷ್ಟ ಆಗ್ಬಿಡುತ್ತೆ. ಹಲ್ಲೆಲೂಯ್ಯ. ಆದ್ರೆ ಮೋಶೆ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ ಅಲ್ವಾ? ಅದಕ್ಕೆ ಅಪ್ಪನಿಗೆ ಮೊದಲೇ ಗೊತ್ತಿತ್ತು ಮೋಶೆ ಯಾರು, ಮೋಶೆ ಏನು, ಮೋಶೆ ಮನ್ಸೇನು, ಅವನೆಂಥವನು ಎಲ್ಲ ಅಪ್ಪ ನೋಡಿನೇ ಕರೆಕ್ಟಾಗಿ ಚೂಸ್ ಮಾಡಿ ಕಳಿಸಿದ್ರು. ಆಗ ಮೋಶೆ ಯಾವುದಕ್ಕೂ ಬೇಸರ ಮಾಡ್ಕೊಳ್ದೆ, ಜನರೇನಾದ್ರೂ ಅಂದ್ರೂ ಪರವಾಗಿಲ್ಲ, ಹಾಗೆ ಸಹಿಸ್ಕೊಂಡು ಮತ್ತೆ ಹೋಗಿ ದೇವರ ಹತ್ರ ಬಿದ್ದು, ಅಪ್ಪ, ನೀನು ಅವ್ರಿಗೆ ಅದನ್ನ ಕೊಡು, ನೀರು ಕೊಡು, ಆಹಾರ ಕೊಡು, ಮಾಂಸ ಕೊಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಜನರಿಗೋಸ್ಕರ ಹೋಗಿ 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 ನಿಂತು ಬೇಡಿಕೊಳ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ದೇವ್ರಿಗೇನೆ ಕೋಪ ಬಂದ್ಬಿಟ್ಟು, ಇನ್ನು ಈ ಜನರನ್ನ ನಾನು ಬಿಡೋದಿಲ್ಲ, ಅಳಿಸ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ಬೇಕಾದ್ರೆ, ಬೇಡಪ್ಪ, ಕರುಣಿಸಪ್ಪ, ಕೃಪೆ ತೋರಪ್ಪ, ಅವ್ರಿಗೆ ಸಹಾಯ ಮಾಡಪ್ಪ, ಅವ್ರನ್ನ ನಡೆಸಪ್ಪ ಎಂಬುದಾಗಿ ಮೋಶೆ ಮಧ್ಯವಸ್ಥಿಕೆ ವಹಿಸಿದ್ದನ್ನ ನಾವು ಸತ್ಯವೇದದಲ್ಲಿ ಎಷ್ಟೋ ಬಾರಿ ಓದ್ತೇವೆ. ಹಲ್ಲೆಲೂಯ್ಯ. ಅಂತ ಮೋಶೆಯ ಹೃದಯವನ್ನ ದೇವರು ಮೊದಲೇ ಅರ್ತಿದ್ರು. ಅಲ್ಲೆಲ್ಲಿ. ಹೌದು ಪ್ರಿಯರೇ, ಈ ದಿನ ನಮ್ಮ ಹೃದಯಗಳನ್ನ ಅರ್ತಿರುವ ದೇವರು ನಮಗೆ ಸಹಾಯ ಮಾಡ್ತಾರೆ, ನಮ್ಮನ್ನ ಸರಿಯಾದ ಸ್ಥಳದಲ್ಲೇ ಇಡ್ತಾರೆ, ಸರಿಯಾದ ಸ್ಥಳದಲ್ಲೇ ನೇಮಿಸ್ತಾರೆ, ಸರಿಯಾದ ಕಾರ್ಯಗಳನ್ನೇ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಆದ್ರೆ ಆ ಕಾರ್ಯಗಳು ನಿಮ್ಮ ಬಲದಿಂದ ನೀವು ನೋಡುವಾಗ ಅದು ಅಸಾಧ್ಯ ಅನ್ಸುತ್ತೆ. ಆದ್ರೆ ದೇವರ ಯೋಜನೆ ಅಂತ ನೀವು ಅನ್ಕೊಳ್ಳೋದೇ ಆದ್ರೆ, ದೇವರ ಚಿತ್ತನೆ ಅಂತ ಅನ್ಕೊಳ್ಳೋದಾದ್ರೆ ಅದು ನಿಮ್ಗೆ ಕಷ್ಟವಾಗಿ ಅನ್ಸೋದಿಲ್ಲ, ಅದು ನಿಮ್ಗೆ ಭಾರವಾಗಿ ಅನ್ಸೋದಿಲ್ಲ. ಓಕೆ, ನನ್ನ ಜೀವನದಲ್ಲಿ ದೇವರ ಚಿತ್ತ ಇಲ್ಲದೆ ಒಂದು ಕೂದಲೇ ಉದುರದೆ ಇರುವಾಗ ಈ ಕಾರ್ಯ ಹೇಗೆ ನಡೆಯುತ್ತೆ, ಇದು ನನಗೆ ಅಪ್ಪ ಅನುಮತಿಸಿರೋ ಕಾರ್ಯ ಅಂತ ಫಸ್ಟ್ ಅದನ್ನ ಆಕ್ಸೆಪ್ಟ್ ಮಾಡುವಂತ ಒಂದು ಸ್ವಭಾವಕ್ಕೆ, ಆ ಒಂದು ಗುಣಕ್ಕೆ, ಆ ಒಂದು ಕಾರ್ಯಕ್ಕೆ ನೀವು ಬನ್ರಿ.
ಆಗ ನಿಮ್ಗೆ ಅರ್ಥ ಆಗುತ್ತೆ, ಓ ಇದು ದೇವ್ರು ಕೊಟ್ಟಿದ್ದು, ಓ ಈ ಕೆಲಸನ ದೇವ್ರು ಕೊಟ್ಟಿದ್ದು, ಈ ಒಂದು ಕಾರ್ಯನ ದೇವ್ರು ಕೊಟ್ಟಿದ್ದು, ಇದು ದೇವ್ರು ಕೊಟ್ಟಿದ್ದು ಅಂತ ಪ್ರತಿ ವಿಷಯದಲ್ಲಿ ದೇವ್ರು ಕೊಟ್ಟಿದೆ ಎಂಬುದಾಗಿ ನೀವು ನಂಬ್ರಿ. ಹಾಲೆಲೂಯ. ನೋಡ್ರಿ, ರೋಮ 8:28 ದೇವ್ರ ವಾಕ್ಯ ಹೇಳುತ್ತೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಎಲ್ಲವೂ ಹಿತಕ್ಕಾಗಿ ಎಂಬುದನ್ನು ನೀವು ನಂಬ್ರಿ. ಆ ವಾಕ್ಯವನ್ನು ಯಾವಾಗ್ಲೂ ನಂಬ್ರಿ. ನಾನು ಎಲ್ಲ ಸಮಯ ಅದನ್ನು ನಂಬ್ತೇನೆ ಪ್ರಿಯರೇ. ಹೌದು, ಎಲ್ಲವೂ ಆತನ ಹಿತಕ್ಕಾಗಿ. ಯಾಕಂದ್ರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ನಾವು. ಮೋಶೆ ದಿನ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ವ್ಯಕ್ತಿ. ಆಗ ಏನೇ ನಡೆದ್ರು ದೇವರ ಚಿತ್ತ ಅನ್ನೋದನ್ನ ಫಸ್ಟ್ ನಿಮ್ಮ ಜೀವನದಲ್ಲಿ ತಿಳ್ಕೊಳ್ರಿ. ಆಗ ಆ ರೀತಿಯಾಗಿ ಮೋಶೆಯನ್ನು ದೇವರು ನಡೆಸ್ತಾ ಬಂದ್ರು. ಮೋಶೆ ಜನರಿಗಾಗಿ ದೇವರ ಮುಂದೆ ಮಧ್ಯವಸ್ಥಿಕೆ ವಹಿಸ್ತಾ ಇದ್ರು. ಈ ಕಾರ್ಯಗಳೆಲ್ಲ ನಡೀತಾ ಇತ್ತು. ನೋಡ್ರಿ, ಆಗ ಅವನ ಮುಂದೆ ಒಬ್ಬನು ನಿಲ್ಲೋದಕ್ಕೆ ಆಗ್ಲೇ ಇಲ್ಲ. ಹಾಲೆಲೂಯ. ಕೆಂಪು ಸಮುದ್ರ ನಿಲ್ಲಕ್ಕಾಗ್ಲಿಲ್ಲ, ಮತ್ತೆ ಫರೋಹನ ಸೈನ್ಯ ನಿಂತ್ಕೊಳ್ಳಕ್ಕಾಗ್ಲಿಲ್ಲ, ಬಂಡೆ ಅಡ್ಡವಾಗಿರ್ಲಿಲ್ಲ, ಕೋಟೆ ಅಡ್ಡವಾಗಿರ್ಲಿಲ್ಲ, ಏನೂ ಅಡ್ಡವಾಗಿರ್ಲಿಲ್ಲ. ಎಲ್ಲವನ್ನ ದೇವರು ತೆಗೆದು ಹಾಕ್ತಾ ಇದ್ರು. ಅವ್ರ ಮುಂದೆ ಯಾರು ನಿಂತ್ಕೊಳ್ಳಕ್ಕಾಗೋದಿಲ್ಲ. ಯಾರ ಮುಂದೆ ಗೊತ್ತಾ? ದೇವರ ಮುಂದೆ ನಿಂತ್ಕೊಳ್ಳೋರನ್ನು. ಹಾಲೆಲೂಯ. ಪ್ರಿಯರೇ, ನೀವು ನಾನು ದೇವರ ಮುಂದೆ ಪ್ರತಿನಿತ್ಯ, ಪ್ರತಿ ಬಾರಿ, ಪ್ರತಿ ವಿಷಯದಲ್ಲಿ ನಿಂತುಕೊಳ್ಳುವ ವ್ಯಕ್ತಿಗಳೇ ಆಗಿರೋದಾದ್ರೆ ನಮ್ಮ ಮುಂದೆ ಯಾರು ಬಂದು ನಿಲ್ಲೋದಿಲ್ಲ. ಅಂದ್ರೆ ನಮ್ಮನ್ನ ಬಾಧಿಸೋದಕ್ಕೆ, ನಮ್ಮನ್ನ ವೇದನೆ ಪಡಿಸೋದಕ್ಕೆ, ನಮ್ಮನ್ನ ದುಃಖ ಪಡಿಸೋದಕ್ಕೆ, ನಮ್ಮನ್ನ ಸೋಲಿಸೋದಕ್ಕೆ, ನಮ್ಗೆ ಅವಮಾನ ಕೊಡೋದಕ್ಕೆ ಯಾರು ನಮ್ಮ ಮುಂದೆ ನಿಂತ್ಕೊಳ್ಳೋದಾಗೋದಿಲ್ಲ. ಯಾರು ನಿಂತ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾವಾಗ ನಾವುಗಳು ದೇವರ ಮುಂದೆ ಹೋಗಿ ನಿಲ್ಲೋದಿಲ್ವೋ, ಅಭ್ಯಾಸದಲ್ಲಿ ಬರೋದಿಲ್ವೋ, ಆ ಒಂದು ಕಾರ್ಯ ನಮ್ಮಲ್ಲಿ ಇರೋದಿಲ್ವೋ, ಆಗ ಎಲ್ಲರೂ ಬಂದು ನಮ್ಮ ಮುಂದೆ ನಿಂತ್ಕೊಳ್ತಾರೆ. ಯಾಕೆ? ನಮ್ಮನ್ನ ಬೈಯೋದಕ್ಕೆ, ನಮ್ಮನ್ನ ವೇದನೆ ಪಡಿಸೋದಕ್ಕೆ, ನಮ್ಮನ್ನ ಬಾಧಿಸೋದಕ್ಕೆ, ನಮ್ಮನ್ನ ಅಳಿಸೋದಕ್ಕೆ, ನಮ್ಮನ್ನ ಕುಗ್ಸೋದಕ್ಕೆ ಎಲ್ಲ ರೀತಿಲೂ ಬಂದು ನಿಂತ್ಕೊಳ್ತಾರೆ. ಆದ್ರೆ ನಾವು ಯಾವಾಗ ದೇವರ ಮುಂದೆ ನಿಂತ್ಕೊಳ್ಳೋರಾಗ್ತೀವೋ ಆಗ ಯಾರು ನಮ್ಮ ಮುಂದೆ ನಿಲ್ಲೋದಿಲ್ಲ. ಅದೇ ದೇವರ ವಾಕ್ಯ ಹೇಳ್ತಾ ಇದ್ದು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲೋದಿಲ್ಲ. ಹೌದು, ಮೋಶೆಗೆ ಆ ರೀತಿಯಾಗಿ ಇತ್ತು. ಯಾಕಂದ್ರೆ ಮೋಶೆ ಎಲ್ಲ ಸಂದರ್ಭದಲ್ಲಿ ದೇವರ ಹತ್ರ ಹೋಗಿ ನಿಂತ್ಕೊಳ್ತಿದ್ದ. ಅಪ್ಪ ಅಪ್ಪ ಯೆಹೋವನೇ, ದೇವರೇ, ಈ ಜನ ಹೀಗೆ, ಈ ಜನ ಹಾಗೆ, ಅದು ಇದು ಪ್ರತಿ ವಿಷಯ ದೇವರ ಮುಂದೆ ಹೋಗಿ ನಿಂತ್ಕೊಳ್ತಿದ್ದ ಪ್ರಿಯರೇ. ಹಾಲೆಲೂಯ. ಅದೇ ರೀತಿ ಈ ದಿನ ನೀವು ಪ್ರತಿ ವಿಷಯದಲ್ಲಿ ದೇವರ ಮುಂದೆ ನಿಂತ್ಕೊಳ್ಳೋರಾಗಿ ಮೊದಲನೇದಾಗಿ ಮಾರ್ಪಡ್ರಿ. ಎರಡನೇದಾಗಿ ನೋಡ್ರಿ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲಿ ಇರ್ತೇನೆ ಎಂಬುದಾಗಿ. ಈ ರೀತಿ ನೀವು ಮಾಡೋದಾದ್ರೆ ಮೋಶೆಯ ಸಂಗಡ ದೇವರು ಹೇಗಿದ್ರು ಅದೇ ರೀತಿ ನಿಮ್ಮ ಸಂಗಡ ಇರ್ತಾರೆ. ಹಾಲೆಲೂಯ. ಮೋಶೆಯ ಸಂಗಡ ಪ್ರತಿನಿತ್ಯ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಇದ್ರು. ಹೌದು, ಈ ದಿನ ನಿಮಗೂ ಕೂಡ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ. ಹೌದು, ಹಗಲಲ್ಲಿ ಯಾಕೆ ಮೇಘಸ್ತಂಭ? ಅಧಿಕವಾದ ಉಷ್ಣ, ಅಧಿಕವಾದ ಬಿಸಿಲು. ಆ ಬಿಸಿಲು ನಿಮ್ಮನ್ನು ಬಾಧಿಸಬಾರ್ದು, ಅದು ನಿಮಗೆ ಯಾವುದೇ ವೇದನೆಯನ್ನು ಉಂಟು ಮಾಡಬಾರ್ದು ಎಂಬುದಕ್ಕಾಗಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತು ಅಗ್ನಿ ಸ್ತಂಭವಾಗಿ. ರಾತ್ರಿಯಲ್ಲಿ ಅನೇಕ ಕತ್ತಲೆಯ ಕಾರ್ಯಗಳು, ಅನೇಕ ಪಾಪದ ಕಾರ್ಯಗಳು, ಅನೇಕ ಅಸಹ್ಯ ಕ್ರಿಯೆಗಳು, ಅನೇಕ ವೇದನೆ, ಭಯಪಡಿಸುವ ಕಾರ್ಯಗಳು, ಇದು ಯಾವುದೋ ನಿಮ್ಮನ್ನು ಮುಟ್ಟದಂತೆ ಅಗ್ನಿ ಸ್ತಂಭವಾಗಿ, ಬೆಳಕಾಗಿರೋದಕ್ಕೆ ರಾತ್ರಿ ಅಗ್ನಿ ಸ್ತಂಭವಾಗಿ. ಅಂದ್ರೆ ಮೋಶೆಯೊಂದಿಗೆ ದೇವರು ಹಗಲು ಮೇಘ ಸ್ತಂಭವಾಗಿ, ರಾತ್ರಿ ಅಗ್ನಿ ಸ್ತಂಭವಾಗಿದ್ದು. ಅದೇ ರೀತಿಯಾಗಿ ದೇವರ ವಾಕ್ಯ ಹೇಳ್ತೇವೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ನಾನು ಇರ್ತೇನೆ ಎಂಬುದಾಗಿ. ಹಾಲೆಲೂಯ. ಮೂರನೇದಾಗಿ ನೋಡ್ರಿ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ದೇವರು ಮೋಶೆಯನ್ನು ಕೈ ಬಿಡಲೇ ಇಲ್ಲ, ತೊರೆಯಲೇ ಇಲ್ಲ. ಅದೇ ರೀತಿಯಾಗಿ ಈ ದಿನ ಈ ವಾಗ್ದಾನ ದೇವರು ನಿಮಗೆ ಮಾಡ್ತಾ ಇದ್ದಾರೆ. ಈ ಇಷ್ಟು ಮಾತುಗಳನ್ನು, ಅಂದರೆ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ, ಈ ಮಾತೆಲ್ಲ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಯೆಹೋಶುವನಿಗೆ. ಹಾಲೆಲೂಯ. ಪ್ರಿಯರೇ, ಯಾರಿಗೆ ಅಂದ್ರೆ ಯೆಹೋಶುವನಿಗೆ. ನೋಡ್ರಿ, ಯೆಹೋಶುವ 24:15 ಒಂದು ವಾಕ್ಯ ಇರ್ತದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವಪ್ಪ. ನೀವು ಯಾರನ್ನ ಬೇಕಾದ್ರೂ ಸೇವಿಸ್ಕೊಳ್ರಿ. ಇಸ್ರೇಲ್ ಜನಗಳು ಏನು, ಅವ್ರು ವಿಧೇಯರಾಗ್ತಾನೆ ಇಲ್ಲ, ಮತ್ತೆ ಮತ್ತೆ ಪಾಪ ಮಾಡ್ತಾ ಇದಾರೆ, ಮತ್ತೆ ಮತ್ತೆ ಬಿದ್ದೋಗ್ತಾ ಇದಾರೆ, ಮತ್ತೆ ಮತ್ತೆ ಎದ್ದೇಳ್ತಾ ಇದಾರೆ, ಅವ್ರ ಜೊತೆ ಹೋರಾಡಕ್ಕೆ ಆಗ್ತಾ ಇಲ್ಲ. ಒಂದು ಸಂದರ್ಭದಲ್ಲಿ ಯೆಹೋಶುವನು ಹೇಳ್ತಾನೆ, ನೀವು ಯಾರನ್ನ ಬೇಕಾದ್ರೂ ಸೇವಿಸ್ಕೊಳ್ರಪ್ಪ, ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಆದ್ರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಹೌದು, ಅವರೇ ನಮ್ಮನ್ನ ಐಗುಪ್ತದಿಂದ ಹೊರತಂದದ್ದು, ಅವರೇ ನಮ್ಗೆ ಅದ್ಭುತ ಮಾಡಿದ್ದು, ಅವರೇ ನಮ್ಗೆ ಆಹಾರ ಕೊಟ್ಟಿದ್ದು, ಅವರೇ ನಮ್ಮನ್ನ ಆಶೀರ್ವದಿಸಿದ್ದು, ಅವರೇ ನಮ್ಮನ್ನ ಬಲಪಡಿಸಿದ್ದು, ಅವರೇ ದೇವರು, ಅವರೇ ಬಲ, ಅವರೇ ಬಂಡೆ ಎಂಬುದಾಗಿ ಯೆಹೋಶುವ ದೃಢವಾಗಿ ಒಂದೇ ಮಾತು ಹೇಳ್ತಾ ಇದ್ದಾನೆ. ನೀವು ಆ ಅಧ್ಯಾಯವನ್ನ 24ನೇ ಅಧ್ಯಾಯ ಯೆಹೋಶುವ ಓದಿದ್ರೆ ಅರ್ಥ ಆಗುತ್ತೆ. ಅಲ್ಲೊಂದು ಮಾತು ಹೇಳ್ತಾರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ. ಹೌದು ಪ್ರಿಯರೇ, ಈ ಒಂದು ತೀರ್ಮಾನಕ್ಕೆ ನೀವು ಬಂದ್ರಿ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ನೀವು ಸುಳ್ಳು ಹೇಳ್ತೀರಾ ಹೇಳ್ಕೊಳ್ರಿ, ನೀವು ತಪ್ಪು ಮಾಡ್ತೀರಾ ಮಾಡ್ಕೊಳ್ರಿ, ಅನ್ಯಾಯ ಮಾಡ್ತೀರಾ ಮಾಡ್ಕೊಳ್ರಿ, ಅಶುದ್ಧವಾಗಿರ್ತೀರಾ ಇರ್ರಿ, ಏನ್ ಬೇಕಾದ್ರೂ ಮಾಡ್ಕೊಳ್ರಿ.
ಆದ್ರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಯೆಹೋವನನ್ನ ಸೇವಿಸುವಾಗ ಏನ್ ನಡೆಯುತ್ತೆ ಗೊತ್ತಾ? ನಾವು ಪರಿಶುದ್ಧರಾಗಿರ್ತೇವೆ. ಹೌದು, ಯೋಸೇಫನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ. ನಾವು ತಾಳ್ಮೆ ಉಳ್ಳವರಾಗಿರ್ತೇವೆ, ಸಹಿಸಿಕೊಳ್ಳುವರಾಗಿರ್ತೇವೆ. ಯೋಸೇಫನು ತನ್ನ ಅಣ್ಣಂದಿರು ಮಾಡಿದ ಕಾರ್ಯಗಳನ್ನ ಸಹಿಸಿಕೊಂಡ, ಫರೋಹನ ಹೆಂಡತಿ ಮಾಡಿದ ಕಾರ್ಯವನ್ನ ಸಹಿಸಿಕೊಂಡ, ಯೋಸೇಫನು ಎಲ್ಲ ವಿಷಯದಲ್ಲಿ ತನ್ನ ಸಹಿಸಿಕೊಂಡ, ಪರಿಶುದ್ಧನಾಗಿದ್ದ. ಹೌದು, ಯಾವಾಗಂದ್ರೆ ನಾವು ದೇವರನ್ನೇ ಸೇವಿಸುವಾಗ. ಹೌದು ಪ್ರಿಯರೇ, ಯಾರು ಏನೇ ಮಾಡಿದ್ರು ನಮಗೆ ಸಹಿಸ್ಕೊಳ್ಳೋ ಗುಣ, ಕ್ಷಮಿಸೋ ಗುಣ, ಪ್ರೀತಿಸೋ ಗುಣ ಬರಬೇಕು ಅಂದ್ರೆ ನಾವು ದೇವರನ್ನ ಯಾವಾಗಲೂ ಹತ್ತುಕೊಂಡವರಾಗಿರ್ಬೇಕು, ದೇವರನ್ನೇ ಆರಾಧಿಸುವವರಾಗಿರ್ಬೇಕು. ಆಗ ಅವನು ಆ ಒಂದು ತೀರ್ಮಾನದಲ್ಲಿ ಸ್ಥಿರವಾಗಿರೋದನ್ನ ಕರ್ತನ ಕಂಡು ಅವನಿಗೆ ಈ ವಾಗ್ದಾನ ಮಾಡ್ತಾ ಇದ್ದೆ, ನಾನು ಬಿಡೋದಿಲ್ಲ, ಕೈ ಬಿಡೋದಿಲ್ಲಪ್ಪ, ನಾನು ನಿನ್ನ ತೊರೆಯೋದಿಲ್ಲಪ್ಪ. ಈ ಲೋಕದ ಮನುಷ್ಯರು ಹೇಗೆ ಗೊತ್ತಾ? ನಮ್ಮ ಹತ್ರ ಹಣ ಇರುವಾಗ, ನಮ್ಮ ಹತ್ರ ಎಲ್ಲ ಇರುವಾಗ ನಮ್ಮನ್ನ ಪ್ರೀತಿಸ್ತಾರೆ, ನಮ್ಮ ಜೊತೆಲೇ ಇರ್ತಾರೆ. ಆದ್ರೆ ನಾವು ಏನಿಲ್ಲದೆ ಬರೀದಾಗಿರುವಾಗ ನಮ್ಮನ್ನ ಬಿಟ್ಟು ಹೊರಟೋಗ್ತಾರೆ. ಅಲ್ಲೆಲ್ಲೂಯ್ಯ. ಅವರು ನಾವು ಒಂದೇ ಒಂದು ರೇಂಜ್ ಅಲ್ಲಿ, ಅಂದ್ರೆ ಒಂದೇ ಸ್ಥಿತಿಗತಿಯಲ್ಲಿ ಇರುವಾಗ ಒಟ್ಟಿಗೆ ಇರ್ತಾರೆ. ಆದ್ರೆ ಅವ್ರಿಗೆ ಏನಾದ್ರು ನಮಗಿಂತ ಸ್ವಲ್ಪ ಹಣ ಜಾಸ್ತಿ ಆಯ್ತು, ಅವ್ರಿಗೊಂದು ಐಶ್ವರ್ಯ ಹೆಚ್ಚಾಯ್ತು, ಅವ್ರಿಗೆ ಒಳ್ಳೆ ಹೆಸರು ಸ್ಥಾನಮಾನ ಬಂತು ಅಂದ್ರೆ ನಮ್ಮನ್ನ ತಿರುಗಿ ಕೂಡ ನೋಡೋದಿಲ್ಲ, ನಮ್ಮನ್ನ ತುಂಬಾ ಕೇವಲವಾಗಿ ನೋಡುವ ಒಂದು ಪರಿಸ್ಥಿತಿ. ಅಂದ್ರೆ ಆಗ ನಮ್ಮನ್ನ ಕೈ ಬಿಡುವ ಪರಿಸ್ಥಿತಿ, ನಮ್ಮನ್ನು ತಿರಸ್ಕರಿಸುವ ಪರಿಸ್ಥಿತಿ. ಅಲ್ಲೆಲ್ಲೂಯ್ಯ. ಆದ್ರೆ ಪರಲೋಕದ ದೇವರು ನಮ್ಮ ಯೇಸು ಕ್ರಿಸ್ತನು ನೋಡ್ರಿ, ನಮ್ಮನ್ನ ಕೈ ಬಿಡೋದೇ ಇಲ್ಲ ರೀ, ನಮ್ಮನ್ನ ತೊರೆಯೋದೇ ಇಲ್ಲಪ್ಪ. ಯಾವತ್ತು ಎಂತ ಪರಿಸ್ಥಿತಿ ಬೇಕಾದ್ರೂ ಬರ್ಲಿ, ನಾವು ಹಣವಂತರಾಗಿರ್ಲಿ, ನಾವು ಬಡವರಾಗಿರ್ಲಿ, ನಾವು ಆರೋಗ್ಯವಂತರಾಗಿರ್ಲಿ, ನಾವು ಬಲಹೀನರಾಗಿರ್ಲಿ, ನಾವು ಎಂತ ಸ್ಥಿತಿಯಲ್ಲಾಗಿದ್ರು, ನಾವು ಕುಗ್ಗಿ ಹೋಗಿದ್ರು, ಜಜ್ಜಲ್ಪಟ್ಟಿದ್ರು, ನಾವು ದೀನ ಸ್ಥಿತಿಯಲ್ಲಿ ಇದ್ರು ಕೂಡ ಆತನು ಕೈ ಬಿಡೋದೇ ಇಲ್ಲ, ಆತನು ತೊರೆಯೋದೇ ಇಲ್ಲ. ಅಂತ ದೇವರು ನಾವು ಆರಾಧಿಸುವ ದೇವರು. ಅಂತ ದೇವರನ್ನ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ರಿ, ಅಂತ ದೇವರಿಗೆ ಭಯಪಟ್ಟು ಜೀವಿಸ್ರಿ, ಅಂತ ದೇವರಿಗೆ ಪರಿಶುದ್ಧರಾಗಿ ನಂಬಿಗಸ್ತರಾಗಿರ್ರಿ, ಆತನ ವಾಕ್ಯಗಳನ್ನ ಓದ್ರಿ, ಧ್ಯಾನಿಸ್ರಿ. ಅಲ್ಲಿ ಇದಕ್ಕಿಂತ ವಾಗ್ದಾನಗಳು ನಮ್ಗೆ ಬೇಕಾ? ನಮ್ಮ ಜೊತೆಲೇ ಇರುವ ದೇವರು ಯಾರಿದ್ದಾರೆ? ಅಲ್ಲೆಲ್ಲೂಯ್ಯ. ಕೀರ್ತನೆ 50:15 ಹೇಳುತ್ತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನ್ ನಿಮ್ಮನ್ನ ಬಿಡಿಸ್ತೇನೆ ಎಂಬುದಾಗಿ. ನಾವು ಮೊರೆ ಇಟ್ರೆ ಸಾಕು ರೀ. ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡೋದಿಲ್ಲ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಯಾರು ಬಂದು ನಮ್ಮನ್ನ ಎಬ್ಸೋದಿಲ್ಲ, ಯಾರು ನಮ್ಮ ಕಣ್ಣೀರನ್ನ ಒರೆಸೋದಿಲ್ಲ, ಇನ್ನೂ ನಮ್ಮನ್ನ ಬಾಧಿಸ್ತಾರೆ, ಇನ್ನೂ ವೇದನೆ ಪಡಿಸ್ತಾರೆ. ಆದ್ರೆ ನನ್ನ ಯೇಸು ಸ್ವಾಮಿ ಹೇಳ್ತಿದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, ನಾನು ನಿನ್ನ ಬಿಡಿಸ್ತೇನಮ್ಮ. ಹೌದು, ಎಷ್ಟೋ ಬಾರಿ ನಮ್ಮನ್ನ ಬಿಡಿಸಿದ್ದಾರೆ ಯೇಸು ಸ್ವಾಮಿ. ಒಂದು ದಿನ ಅನೇಕ ವರ್ಷಗಳ ಹಿಂದೆ ನಾವು ಕಾರ್ನಲ್ಲಿ ಪ್ರಯಾಣ ಮಾಡಿ ಬರ್ತಿರುವಾಗ ಭಯಂಕರವಾದ ಒಂದು ಆಕ್ಸಿಡೆಂಟ್. ಅಲ್ಲೆಲ್ಲೂಯ್ಯ. ಆ ಬಸ್ಗೆ ನಮ್ಮ ಕಾರು ಡಿಕ್ಕಿ ಹೊಡೆದ ಕೂಡಲೇ ಆ ಬಸ್ಸಲ್ಲಿರುವ ಅಷ್ಟೂ ಜನ, ರೋಡಲ್ಲಿ ಹೋಗುವ ಅಷ್ಟೂ ಜನ ಇಳಿದು ಬಂದು ನೋಡ್ತಾ ಇದ್ದಾರೆ. ಡ್ರೈವರ್ ಇಲ್ಲ, ಮುಂದೆ ಕೂತಿದ್ದವ್ರು ಇಲ್ಲ, ಈ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದವ್ರು ಇಲ್ಲ, ಸತ್ತೋಗಿದ್ದಾರೆ ಎಂಬುದಾಗಿ ಹುಡುಕ್ತಾ ಇದ್ದಾರೆ. ಆಲ್ರೆಡಿ ಆ ಬಸ್ ಡಿಕ್ಕಿ ಹೊಡೆದ ಕೂಡಲೇ ನಾವು ಇಳಿದು ಆಚೆ ಹೋಗಿ ನಿಂತ್ಕೊಂಡಿದ್ವಿ. ಅಲ್ಲೆಲ್ಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ಕಷ್ಟ ಕಾಲದಲ್ಲಿ ನಾವು ಮೊರೆ ಇಡುವಾಗ ಅದನ್ನ ಕೇಳುವ ದೇವರಾಗಿದ್ರೆ ಏನು ಬೇಡ. ಕಷ್ಟ ಕಾಲದಲ್ಲಿ ಏಸಪ್ಪ ಅಂತ ಒಂದು ಕೂಗು ಸಾಕು. ನಮ್ಮ ಕೂಗನ್ನು ನೋಡುವ ದೇವರು, ನಮ್ಮ ಅಳುವನ್ನು ನೋಡುವ ದೇವರು, ನಮ್ಮ ನಿಟ್ಟುಸಿರನ್ನು ಸಹ ನೋಡುವಂತ ದೇವರು. ಯಾರು ನಮ್ಮ ನಿಟ್ಟುಸಿರು ನೋಡೋದಕ್ಕೆ ಸಾಧ್ಯ? ಅನೇಕ ಬಾರಿ ನಾವು ಕೂಗಾಡಿದ್ರು ಕೂಡ, ಕಿಚ್ಚಾಡಿದ್ರು ಕೂಡ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಆದ್ರೆ ನಮ್ಮ ನಿಟ್ಟುಸಿರನ್ನು ನೋಡುವಂತ ದೇವರು, ನಮ್ಮ ಕಣ್ಣೀರನ್ನು ನೋಡುವ ದೇವರು, ಕಷ್ಟ ಕಾಲದಲ್ಲಿ ಮೊರೆ ಇಡುವಾಗ ನಮ್ಮನ್ನು ಬಿಡಿಸುವಂತ ದೇವರನ್ನ ನಾವು ಆರಾಧಿಸ್ಬೇಕಲ್ವಾ? ಆ ರೀತಿಯಾಗಿ ನೀವು ಆರಾಧಿಸುವಾಗ, ಆ ರೀತಿಯಾಗಿ ಆತನನ್ನು ಪ್ರೀತಿಸುವಾಗ, ಆ ರೀತಿಯಾಗಿ ಕರ್ತನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರುವಾಗ ನೋಡ್ರಿ, ಆತ ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ, ನಮ್ಮನ್ನ ಮೋಶೆಯ ಸಂಗಡ ಇದ್ದ ಹಾಗೆ ನಮ್ಮನ್ನು ಕೂಡ ನಡೆಸುವಂತ ದೇವರಾಗಿದ್ದಾರೆ. ಹೌದು, ಈ ದಿನ ಈ ವಾಕ್ಯಗಳನ್ನ ಚೆನ್ನಾಗಿ ಧ್ಯಾನಿಸ್ರಿ. ನೀವು ಸೋತು ಹೋದಾಗ ಏನು ಮಾಡ್ಬೇಡ್ರಿ, ಚೆನ್ನಾಗಿ ದೇವರ ವಾಕ್ಯ ಓದ್ರಿ. ನೋಡ್ರಿ, ಶರೀರ ಬಲಹೀನ ಆಯ್ತು ಅಂದ್ರೆ ನಾವು ಜ್ಯೂಸ್ ಕುಡಿತೇವೆ, ಬಲವಾದ ಆಹಾರ ತಿಂತೇವೆ, ಮಾಂಸ ತಿಂತೇವೆ, ಹಾಲು ಕುಡಿತೇವೆ, ಏನೇನೋ ಬಲವಾದ ಸೊಪ್ಪು, ತರಕಾರಿ, ಕಾಳು ಕಡ್ಡಿ ಎಲ್ಲ ಊಟ ಮಾಡ್ತೀವಿ. ಯಾಕೆ? ನನ್ನ ಶರೀರಕ್ಕೆ ಬಲ ಸಾಕಾಗ್ತಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಟಾನಿಕ್ಗಳನ್ನ ಕುಡಿತೇವೆ, ಮೆಡಿಸನ್ ತಗೊಳ್ತೀವಿ, ಓಕೆ, ಅದು ನಮ್ಮ ಶರೀರನ ಬಲಪಡಿಸುತ್ತೆ ಪ್ರಿಯರೇ. ಅಲ್ಲಲ್ಲಿ ಆದ್ರೆ ಕೆಲವು ವೇಳೆ ನಮ್ಮ ಆತ್ಮ ಬಲಹೀನವಾದಾಗ, ನಮ್ಮ ಆತ್ಮ ಸೋತು ಹೋದಾಗ ನಮಗೆ ಬಲ ಕೊಡೋದೇನು ಗೊತ್ತಾ? ದೇವರ ವಾಕ್ಯ. ಅಲ್ಲೆಲ್ಲೂಯ್ಯ. ಸ್ವಲ್ಪ ಹೊತ್ತು ವಾಕ್ಯ ಓದ್ರಿ. ಪ್ರಾರ್ಥನೆಯಲ್ಲಿ ನಾವು ದೇವರ ಸಂಗಡ ನಾವು ಮಾತಾಡ್ತೇವೆ, ವಾಕ್ಯದ ಓದು ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ, ಪ್ರಾರ್ಥನೆ ಮಾಡುವಾಗ ನಾವು ದೇವರ ಸಂಗಡ ಮಾತಾಡ್ತೇವೆ, ವಾಕ್ಯ ಓದುವಾಗ ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ಪ್ರಿಯರೇ, ದಯವಿಟ್ಟು ನಿಮ್ಮ ಆತ್ಮ ಈ ದಿನ ಬಳಲಿ ಹೋಗ್ತಾ ಇದೆಯಾ? ತುಂಬಾ ದುಃಖದಲ್ಲಿ ಇದೆಯಾ? ತುಂಬಾ ಸೋತೋಗಿದ್ಯಾ? ನನಗೆ ಯಾರು ಇಲ್ಲ, ನನ್ನ ಎಲ್ಲ ಕೈ ಬಿಟ್ಟು ಹೋಗಿದ್ದಾರೆ, ನನ್ನ ಪ್ರೀತಿಸಿದವರೆಲ್ಲ ನನ್ನ ಬಿಟ್ಟು ಹೋಗಿದ್ದಾರೆ, ನನ್ನ ಕೈ ಬಿಟ್ಟಿದ್ದಾರೆ, ನನ್ನ ತೊರೆದು ಬಿಟ್ಟಿದ್ದಾರೆ, ನನಗೆ ಯಾರು ಇಲ್ಲ ಅಂತ ಅಳ್ತಾ ಕೂತಿದ್ದೀರಾ? ನಿನಗಾಗಿ ಏಸು ಇದ್ದಾರೆ. ಅಲ್ಲೆಲ್ಲೂಯ್ಯ. ಏಸು ನಿನ್ನ ಕೈ ಬಿಡೋದಿಲ್ಲ.
ಕೆಲವರಿಗೆ ಇನ್ನೊಂದೊಂದು ಸಂದೇಹ, ನಾನು ಇಷ್ಟೊಂದು ತಪ್ಪು ಮಾಡಿದ್ದೀನಿ, ಇಷ್ಟೊಂದು ಪಾಪ ಮಾಡಿದ್ದೇನೆ, ಎಷ್ಟೋ ದೇವರಿಂದ ದೂರ ಹೋಗಿದ್ದೇನೆ, ದೇವ್ರು ನನ್ನ ಕ್ಷಮಿಸ್ತಾರೆ. ಖಂಡಿತವಾಗಿ ಕ್ಷಮಿಸ್ತಾರೆ. ಆತನು ಕ್ಷಮಿಸುವ ದೇವರು, ಕರುಣಿಸುವ ದೇವರು, ಪ್ರೀತಿಸುವ ದೇವರು. ನಿನ್ನ ಪಾಪ ಎಷ್ಟೇ ದೊಡ್ಡದಾಗಿರ್ಲಿ, ಅದು ಎಷ್ಟು ಕಡುಗೆಂಪಾಗಿರ್ಲಿ, ಆತನ ಹಿಮದಂತೆ ಬೆಳ್ಳಗೆ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಪಾಪದ ಕುರಿತು ಚಿಂತೆ ಮಾಡಬೇಡ. ಒಂದೇ ಒಂದು ಸಾರಿ ಬಂದು ಪ್ರಾರ್ಥನೆ ಮಾಡು. ಅಪ್ಪ, ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು, ನನಗೆ ಕೃಪೆ ತೋರು ಎಂಬುದಾಗಿ ಒಂದೇ ಒಂದು ಕ್ಷಣ ನೀನು ಪ್ರಾರ್ಥನೆ ಮಾಡು. ಈ ದಿನ ಯೇಸು ಕ್ರಿಸ್ತ ನಿನ್ನನ್ನು ಬಲಪಡಿಸ್ತಾರೆ. ಪ್ರಿಯರೇ, ಆತ ನಿನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ಯಾರು ಕೈ ಬಿಟ್ಟಿದ್ರು ಚಿಂತೆ ಮಾಡಬೇಡ, ಯಾರು ನಿನ್ನ ತೊರೆದು ಬಿಟ್ಟಿದ್ರು ಚಿಂತೆ ಮಾಡಬೇಡ. ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದು ದೇವರು ನಿನ್ನ ನಡೆಸ್ತಾರೆ. ಭಯನೇ ಪಡಕ್ ಹೋಗ್ಬೇಡ. ಈ ದಿನ ದೇವ್ರು ನಿನ್ಗೆ ವಾಗ್ದಾನ ಮಾಡ್ತಾ ಇದ್ರೆ, ನಾನು ನಿನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ಪರವಾಗಿಲ್ಲ, ನಿನ್ ದೇವ್ರು ನಂಬ್ಕೊಂಡಿದ್ದಕ್ಕೆ ಎಲ್ಲರೂ ನಿನ್ನನ್ನು ಕೈ ಬಿಟ್ಟು ಹೋಗಿದ್ದಾರ, ಎಲ್ಲರೂ ನಿನ್ನನ್ನು ತೊರೆದು ಬಿಟ್ಟಿದ್ದಾರ, ಚಿಂತೆ ಮಾಡ್ಬೇಡ. ದೇವ್ರು ನಿನ್ನ ಕೈ ಬಿಡೋದಿಲ್ಲ. ಅದೇ ಜನರ ಮುಂದೆ ನಿನ್ನ ತಲೆಯನ್ನು ಹೆಚ್ಚಿಸ್ತಾರೆ, ಅದೇ ಜನರ ಮುಂದೆ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ಅದೇ ಜನರ ಮುಂದೆ ನಿನಗೆ ಬೇಕಾದ ಗೌರವವನ್ನು ಆತನು ಕೊಡ್ತಾರೆ. ಅಲ್ಲಿ ಹೌದು, ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಪ್ರಿಯರೇ, ಆತನು ಕೈ ಬಿಡೋ ದೇವರಲ್ಲ, ತೊರೆಯೋ ದೇವರಲ್ಲ. ಆ ದಿನ ಯೆಹೋಶುವನನ್ನು ಕೈ ಬಿಡದೆ ತೊರೆದು ದೇವರು ಅನೇಕ ಅದ್ಭುತ ಅತಿಶಯ ಆಶ್ಚರ್ಯ ಕಾರ್ಯಗಳನ್ನು ಮಾಡಿ ನಡೆಸಿದ್ರು. ಈ ದಿನ ನಿಮ್ಮ ಜೀವನಗಳನ್ನು ಕೂಡ ದೇವರು ಅದೇ ರೀತಿಯಾಗಿ ನಡೆಸ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಅಪ್ಪಿಕೊಂಡು ಪ್ರೀತಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಯಾವಾಗಲೂ ನಮಗಾಗಿ ಚಿಂತಿಸುವ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮ ಕಣ್ಣೀರನ್ನು, ಆತನ ಕೆಲಸನೇ ಅದೇ. ಅಯ್ಯೋ, ನನ್ನ ಮಕ್ಕಳು ಹೇಗಿದ್ದಾರೆ, ನನ್ನ ಮಕ್ಕಳ ಜೀವನ ಹೇಗಿದೆ, ನನ್ನ ಮಕ್ಕಳ ಪರಿಸ್ಥಿತಿ ಹೇಗಿದೆ, ಅವರ ಹೃದಯ ಹೇಗಿದೆ, ಅವ್ರ ಆಲೋಚನೆ ಹೇಗಿದೆ, ಅವ್ರು ಏನು ಪ್ರತಿ ಕ್ಷಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೋಡ್ರಿ, ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಅಯ್ಯೋ ಮಗು ಶಾಲೆಗೆ ಹೋಗಿದೆ, ಶಾಲೆಯಲ್ಲಿ ಹೇಗಿದೆಯೋ ಹಾಗೆ ಹೀಗೆ ಎಂಬುದಾಗಿ ಎಷ್ಟೊತ್ತು ಯೋಚನೆ ಮಾಡ್ತೇವೆ. ಒಂದು 10 ನಿಮಿಷ, ಇಲ್ಲ ಯಾವಾಗೋ ನೆನಪಾದಾಗ, ಇಲ್ಲ ಮನೆ ಕೆಲಸ ಮಾಡ್ತಾ ಮರ್ತೋಗ್ತೀವಿ, ಇಲ್ಲ ಸೇವೆಗೆ ಹೋದಾಗ ಮರ್ತೋಗ್ಬಿಡ್ತೇವೆ, ಇಲ್ಲ ಏನಾದ್ರೂ ನೀವು ಕೆಲವರು ಟಿವಿ ನೋಡೋರು, ಸೀರಿಯಲ್ ನೋಡೋರು ಆಗಿದ್ರೆ ಅವಾಗ ಮರ್ತೋಗ್ಬಿಡ್ತೀರಾ, ಮತ್ತೆ ಯಾವಾಗ್ಲೋ ನೆನಪು ಮಾಡ್ಕೊಳ್ತೀರಾ. ಹಾಗಲ್ಲ. ಆದ್ರೆ ನೋಡ್ರಿ, ಇಲ್ಲಿ ದೇವರ ವಾಕ್ಯ 121ನೇ ಕೀರ್ತನೆ ಹೇಳುತ್ತೆ, ಆತ ನಮ್ಮನ್ನು ಹೇಗೆ ಕಾಪಾಡ್ತಾರಂತೆ. ಒಂದೇ ಒಂದು ಕ್ಷಣ ಎಲ್ಲರೂ ಕೂಡ ನೋಡ್ರಿ, ಆ ವಾಕ್ಯವನ್ನ ನಾವು ನೋಡೋಣ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. 121ನೇ ಕೀರ್ತನೆ 5ನೇ ವಚನ. ನಿನ್ನ ನೆರಳ ಹಾಗೆ. ನೆರಳು ಯಾವತ್ತಾದ್ರೂ ನಮ್ಮನ್ನು ಬಿಟ್ಟು ದೂರ ಹೋಗುತ್ತಾ? ಇಲ್ಲ. ನೆರಳು ನಮ್ ಜೊತೆಯಲ್ಲೇ ಇರುತ್ತೆ. ಯಾರು ನಮ್ ಜೊತೆ ಇರ್ತಾರೋ ಇಲ್ವೋ, ಯಾರು ನಮ್ ಕೈ ಹಿಡ್ದಿರ್ತಾರೋ ಇಲ್ವೋ, ಕೆಲವು ವೇಳೆ ಮಕ್ಳು ಕೈ ಹಿಡ್ಕೊಂಡೇ ಹೋಗ್ತಾ ಇರ್ತೀವಿ. ತಕ್ಷಣ ಆ ಮಕ್ಳಿಗೆ ಇಷ್ಟವಾದ ಏನಾದ್ರು ಒಂದು ಆಟದ ಸಾಮಾನು ನೋಡಿದ ತಕ್ಷಣ, ಇಲ್ಲ ಆ ಮಕ್ಳಿಗೆ ಏನಾದ್ರು ಇಷ್ಟವಾಗಿದ್ದೊಂದು ಗೊಂಬೆ ನೋಡಿದ ತಕ್ಷಣ, ಇಲ್ಲ ಅವ್ರಿಗೆ ಏನಾದ್ರು ಇಷ್ಟವಾಗಿದ್ದ ಒಂದು ತಿಂಡಿ ತಿನಿಸುಗಳು ನೋಡಿದ ತಕ್ಷಣ ಏನ್ ಮಾಡುತ್ತೆ, ಮಗು ತಕ್ಷಣ ನಮ್ಮ ಕೈನ ಬಿಡಿಸ್ಕೊಂಡು ಹಾಗೆ ಓಡಿ ಹೋಗ್ಬಿಡುತ್ತೆ. ಅಲ್ಲಿ ಅಲ್ವಾ? ಆದ್ರೆ ಇಲ್ಲಿ ನಮ್ಮನ್ನ ಬಿಟ್ಟು ಹೋಗದೆ ಇರೋದು ಏನು ಅನ್ನೋದಾದ್ರೆ ನೆರಳು. ಯಾವಾಗ್ಲೂ ನಮ್ ಜೊತೆಲಿ ಇರುತ್ತೆ. ನಾವೆಲ್ಲೆಲ್ಲ ಹೋಗ್ತೀವೋ ಅಲ್ಲೆಲ್ಲ ನಮ್ ನೆರಳು ನಮ್ ಜೊತೆಲೇ ಇರುತ್ತೆ, ನಮ್ ನೆರಳು ಜೊತೆಲೇ ಇರುತ್ತೆ. ಅದೇ ರೀತಿಯಾಗಿ ಆ ನೆರಳಿನಂತೆ ನಮ್ ದೇವರೇನಂತೆ ನಮ್ಮ ಜೊತೆಯಲ್ಲೇ, ನಮ್ಮ ಬಲಗಡೆಯಲ್ಲೇ ಇರ್ತಾರಂತೆ. ಹಲ್ಲೆಲೂಯ. ಆತನು ಬಿಟ್ಟು ಹೋಗೋದಿಲ್ಲ. ಆತನು ವಾಗ್ದಾನ ಮಾಡಿದ್ದಷ್ಟೇ, ಮಾಡಿದ್ದನ್ನ ನೆರವೇರಿಸ್ತಾರೆ. ಹಲ್ಲೆಲೂಯ. ಆತನು ಕೈ ಬಿಡೋದಿಲ್ಲ ಅಂದ್ರೆ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ ಅಂದ್ರೆ ತೊರೆಯೋದಿಲ್ಲ. ಅದು ಯಾವ ರೀತಿ? ನೆರಳಿನಂತೆ. ಹೇಗೆ ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗೋದಿಲ್ವೋ ಆ ರೀತಿ ಯೆಹೋವನು ನಮ್ಮನ್ನು ಹೇಗೆ ಕಾಯ್ತಾ ಇದ್ದಾರಂತೆ, ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದಾರಂತೆ. ಹಲ್ಲೆಲೂಯ. ನೋಡ್ರಿ, ಆತ ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವ ದೇವರಾಗಿದ್ದಾರೆ. ಅದೇ 121ನೇ ಕೀರ್ತನೆ 7ನೇ ವಚನ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವವರಾಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ಇನ್ನೊಂದು ವಾಕ್ಯವನ್ನ ನೋಡ್ರಿ, ಅದೇ 121ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಹಲ್ಲೆಲೂಯ. ಮತ್ತೆ 4ನೇ ವಾಕ್ಯ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸೋದು ಇಲ್ಲ, ನಿದ್ರಿಸೋದು. ಹಲ್ಲೆಲೂಯ. ಪ್ರಿಯರೇ, ಇದಕ್ಕಿಂತ ವಾಗ್ದಾನ ಬೇಕಾ? ನೋಡ್ರಿ, ಒಂದು ಪ್ರಿಯ ಸೇವಕರ ಸಾಕ್ಷಿಯನ್ನ ನಾನು ಕೇಳಿದೆ. ಒಂದು ಸೇವಕರು, ಅವರೊಂದು ಮಿಷನರಿ ಸೇವೆಯನ್ನ ಮಾಡ್ತಾರೆ. ಆ ಸೇವಕರ ತಂದೆ ತಾಯಿಗೆ ಏನಂತೆ, ಮಾತು ಬರೋದಿಲ್ಲ, ಕಿವಿ ಸಹ ಕೇಳೋದಿಲ್ಲ. ಆಗ ಅವ್ರಿಗೆ ಒಬ್ಬನೇ ಒಬ್ಬ ಗಂಡು ಮಗ, ಅವರೇ ಆ ಸೇವಕರು. ಅವ್ರ ಚಿಕ್ಕ ವಯಸ್ಸಿನಲ್ಲಿ ಏನಂದ್ರೆ ಅವ್ರಿಗೆ ಕಿವಿ ಕೇಳಲ್ಲ ಅಲ್ವಾ, ಮತ್ತೆ ಮಾತಾಡೋದಕ್ಕೆ ಬರೋದಿಲ್ಲ. ಆಗ ಅವ್ರಿಗೆ ಒಂದು ಗಂಡು ಮಗು ಹುಟ್ಟಿದಾಗ ಆ ಮಗುನ ಹೇಗ್ ನೋಡ್ಕೊಳ್ತಾ ಇರುತ್ತೆ, ಗಂಡ ಹೆಂಡತಿ ಇಬ್ರಿಗೂ ಕಿವಿ ಕೇಳಲ್ಲ, ಇಬ್ರಿಗೂ ಮಾತು ಬರೋದಿಲ್ಲ. ಆಗ ಅಯ್ಯೋ, ನಾವು ನಿದ್ದೆ ಮಾಡ್ಬಿಟ್ರೆ ಈ ಮಗು ಅಳೋದು ನಮಗೆ ಗೊತ್ತಾಗೋದಿಲ್ವಲ್ಲ, ಈ ಮಗು ಹಸುವಾಗೋದು ಗೊತ್ತಾಗೋದಿಲ್ಲ ಅಲ್ವಾ ಅಂದ್ಬಿಟ್ಟು ಒಂದೊಂದು ಟೈಮ್, ಈಗ ರಾತ್ರಿ ಒಂದು 8 ಗಂಟೆ ಸಮಯ ನಾವು ನಿದ್ದೆ ಮಾಡ್ತೀವಿ ಅಂದ್ರೆ ಒಂದು 4 ಗಂಟೆ ಸಮಯ ತಾಯಿ ಎಚ್ಚರವಾಗಿರೋದು, ಒಂದು 4 ಗಂಟೆ ಸಮಯ ತಂದೆ ಎಚ್ಚರವಾಗಿರೋದು, ಈ ರೀತಿಯಾಗಿ ಮಾಡ್ತಾ ಇದ್ರಂತೆ. ಆಗ ಅವರು ಆ ರೀತಿ ನಿದ್ದೆ ಮಾಡಿದ್ರೆ ಮಗುನೇ ನೋಡ್ತಾ ಇರೋರಂತೆ. ಆ ಮಗು ಹತ್ತಿದ ಕೂಡಲೇ ಆ ಮಗು ಸ್ವಲ್ಪ ಹಾಲು ಕೊಡೋದು, ಈ ರೀತಿಯಾಗಿ ಗಂಡ ಹೆಂಡತಿ ಇಬ್ರು ನೋಡ್ಕೊಳ್ತಾ ಇದ್ರು.
ಹಾಗೆ ಆ ಮಗು ಬೆಳೆದು ಬಂತು. ಒಂದು ಸರಿಯಾದ ಒಂದು 10-12-15 ವರ್ಷದ ಒಳಗಡೆ ಇರಬೇಕಾದ್ರೆ ಆ ಊರಲ್ಲಿ ಎಲ್ಲರೂ ಕೂಡ ಮಗುನ ಏನ್ ಕರಿತಾ ಇದ್ರು ಅಂದ್ರೆ ಆ ಮೂಗನ ಮಗ, ಕಿವುಡನ ಮಗ, ಆ ರೀತಿಯಾಗಿ ಆ ಮಗುನ ಕರಿತಾ ಇದ್ರಂತೆ. ಇವ್ರಿಗೆ ತುಂಬಾ ವೇದನೆ. ಅವ್ರಿಗೆ ಆ ರೀತಿಗೆ ಬರ್ತಾ ಬೆಳಿತಾ 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 ಅನೇಕ ಲೋಕದ ಕ್ರಿಯೆಗಳೆಲ್ಲ ಬಿದ್ದು ಹೋಗಿ ಅನೇಕ ಯವನದ ಸಂಗಡ ಸೇರಿ ಹಾಗೆ ಪಾಪದ ಜೀವನಕ್ಕೆ ಹೋಗಿ ತುಂಬಾ ತಪ್ಪಾದ ಮಾರ್ಗಕ್ಕೆಲ್ಲ ಅವ್ರು ಹೊರಟೋಗ್ಬಿಟ್ರು. ಆಗ ಒಂದು ದಿನ ದೇವರು ಅವರನ್ನ ದರ್ಶಿಸಿ ಒಂದು ಯವನಸ್ಥರ ಕೂಟದಲ್ಲಿ ಅವರು ಪಾಲ್ಗೊಂಡಿದ್ದಾಗ ದೇವರು ಅವರನ್ನ ವಾಕ್ಯದ ಮೂಲಕ ಸಂಧಿಸಿ ಬಲಪಡಿಸಿ ಅವರನ್ನ ರಕ್ಷಣೆಯಲ್ಲಿ ತಂದು ಈ ದಿನ ಅವರು ಬಲವಾದ ಒಂದು ಮಿಷನರಿ ಸೇವೆಯನ್ನ ಸೇವಕರು ಮಾಡ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳಿದೆ ಅಂದ್ರೆ ಪ್ರಿಯರೇ, ನೋಡ್ರಿ, ಆ ತಂದೆ ತಾಯಿಗಳು ತಮ್ಮ ನಿದ್ದೆನ ತ್ಯಾಗ ಮಾಡ್ತಾ ಇದ್ರು ಪ್ರತಿ ರಾತ್ರಿ. ಯಾಕೆಂದ್ರೆ ಅಯ್ಯೋ ನಮ್ಗೆ ಕಿವಿ ಕೇಳಲ್ಲ, ನನ್ಗೆ ಮಾತು ಬರಲ್ಲ, ನನ್ ಮಗು ಹೊಟ್ಟೆ ಹಸುವಲ್ಲಿ ಏನಾಗ್ಬಿಡುತ್ತೋ ಅಂತ. ಅಂದ್ರೆ ಈ ಲೋಕದ ತಂದೆ ತಾಯಿನೇ ಒಂದು ಮಗು ಮೇಲೆ ಅಷ್ಟು ಕಾಳಜಿ ವಹಿಸುವಾಗ ನಿಮ್ಮನ್ನು ನನ್ನನ್ನು ರೂಪಿಸಿದಂತ ದೇವರು ಎಷ್ಟು ಕಾಳಜಿ ನಮ್ಮ ಮೇಲೆ ಇಟ್ಟಿದಾರಲ್ವಾ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಆತನ ಏನ್ ಮಾಡ್ತಾ ಇದ್ರಂತೆ, ನನ್ನನ್ನು ಕಾಯುವಾತನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಲ್ವಾ, ಕೆಲವ್ರಿಗೆ ಊಟ ಮಾಡಿ ತಕ್ಷಣನೇ ನಿದ್ರೆ ಬಂದ್ಬಿಡುತ್ತೆ, ಕೆಲವರಿಗೆ ಹೆಚ್ಚಾಗಿ ಸೇವೆ ಮಾಡ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ, ಕೆಲವ್ರ ಶರೀರ ಆಯಾಸ ಆಗಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಅದು ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಈ ದಿನ ನಮ್ಮನ್ನು ಕಾಯ್ತಾ ಇರೋ ದೇವರು ನಿದ್ದೆನೇ ಮಾಡೋದಿಲ್ಲ. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಮಧುರವಾಗಿದೆ ಅಲ್ವಾ. ಇದು ಪ್ರೀತಿನ ನೆನೆಸ್ಕೊಂಡ್ರೆ ಅದು ಊಹಿಸೋಕ್ಕೂ ಸಾಧ್ಯ ಇಲ್ಲ, ಇದಕ್ಕೆ ನಾವು ಏನು ಬೆಲೆ ಕಟ್ಟೋದಕ್ಕೂ ಸಾಧ್ಯ ಇಲ್ಲ ಪ್ರಿಯರೇ. ನಮ್ಮನ್ನ ಕಾಯುವ ದೇವರು ತೂಕಡಿಸೋದೇ ಇಲ್ವಂತೆ, ನಿದ್ರಿಸೋದೇ ಇಲ್ವಂತೆ. ಆದ್ರೆ ನಿದ್ರೆ ಮಾಡದೆ ನಮ್ಮನ್ನ ಕಾಯ್ತಾ ಇದ್ದಾರೆ. ಅಂತ ದೇವರನ್ನ ಅನೇಕ ಸಾರಿ ಪ್ರಶ್ನೆ ಕೇಳ್ತೀರಾ, ದೇವ್ರೆ ನಿಮಗೆ ಕಣ್ಣಿಲ್ವಾ, ದೇವ್ರೆ ನಿಮಗೆ ಕಿವಿ ಇಲ್ವಾ, ನನ್ ಕಷ್ಟ ಕಾಣ್ತಾ ಇಲ್ವಾ, ನನ್ ಕಷ್ಟ ಕೇಳ್ತಾ ಇಲ್ವಾ ಎಂಬುದಾಗಿ ನೀವು ಪ್ರಶ್ನೆ ಮಾಡ್ತೀರಾ ಪ್ರಿಯರೇ. ಹಲ್ಲೆಲೂಯಾ. ಪ್ರಶ್ನೆ ಮಾಡಬೇಡ್ರಿ. ಆತ ನಿಮಗೋಸ್ಕರ ನಿದ್ದೆ ಮಾಡದೆ ನಿಮ್ಮನ್ನ ಕಾವಲು ಕಾಯ್ತಾ ಇದ್ದಾರೆ, ನಿಮಗೋಸ್ಕರ ಯಾವಾಗ್ಲೂ ಚಿಂತಿಸ್ತಾ ಇದ್ದಾರೆ. ನಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾರೆ, ನಮ್ಮನ್ನು ಕಾಯುವ ದೇವರಾಗಿದ್ದಾರೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂತ ದೇವರನ್ನ ಪ್ರೀತಿಸ್ರಿ, ಅಂತ ದೇವರನ್ನ ಆರಾಧಿಸ್ರಿ, ಅಂತ ದೇವರಿಗೆ ಏನು ಅವಶ್ಯಕವಾಗಿದೆಯೋ ಅದನ್ನು ಯೋಚಿಸಿ ಮಾಡ್ರಿ. ಪ್ರತಿನಿತ್ಯ ಅದರೊಟ್ಟಿಗೆ ಸಮಯವನ್ನ ಕಳೆಯಿರಿ. ಹಲ್ಲೆಲೂಯಾ. ಈ ರೀತಿ ಮಾಡುವಾಗ ದೇವರು ಯೆಹೋಶುವ 1:5 ಪ್ರಕಾರ ನಿಮ್ಮ ಮುಂದೆ ಯಾವ ವಿರೋಧಿ ನಿಲ್ಲದಂತೆ ಮಾಡ್ತಾರೆ, ಯಾವ ಕೇಡು ಅಪಾಯ ನಿಮ್ಮ ಮುಂದೆ ನಿಲ್ಲದ ಹಾಗೆ ದೇವರು ಮಾಡ್ತಾರೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲು ಮೇಘ ಸ್ತಂಭವಾಗಿ ಅಗ್ನ ಸ್ತಂಭವಾಗಿ ಜೊತೆ ಇದ್ದು ನಡೆಸ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಕೈ ಬಿಡೋದು ಇಲ್ಲ, ನಿಮ್ಮನ್ನು ತೊರೆಯೋದಿಲ್ಲ. ಇಷ್ಟೂ ವಾಗ್ದಾನ, ಇಷ್ಟು ಆಶೀರ್ವಾದ ಯೇಸು ನಾಮದಲ್ಲಿ ಪ್ರಿಯರೇ ನಿಮ್ಮ ಜೀವನದಲ್ಲಿ ನೆರವೇರ್ತದೆ. ಖಂಡಿತವಾಗಿ ಆತನನ್ನೇ ನೀವು ಬಯಸಿರಿ, ಆತನಿಗಾಗಿ ಕಾದಿರ್ರಿ, ಆತನನ್ನೇ ಒರಗಿಕೊಂಡಿರಿ. ಹಲ್ಲೆಲೂಯಾ. ನಿಶ್ಚಯವಾಗಿ ಕರ್ತನಲ್ಲಿ ಪ್ರಿಯರೇ, ನೀವು ವಾಕ್ಯಗಳನ್ನ ಖಂಡಿತವಾಗಿ ಧ್ಯಾನಿಸಿ, ಈ ವಾಕ್ಯಗಳಂತೆ ನೀವು ನಡೆದು ಈ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ತಂದೆಯಾದ ದೇವರಿಗೆ ಸಲ್ಲಲಿ. ಈ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕೆಲಸ ಕಾರ್ಯ ಅಗತ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ ಪ್ರಿಯರೇ, ಇನ್ನು ಅನೇಕರು ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಅನೇಕರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇದರ ಮೂಲಕ ಈ ಸೇವೆ ಅನೇಕರಿಗೆ ಹೋಗಿ ತಲುಪಲಿ. ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದು ಕ್ಷಣ ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಈ ಸೇವೆ ನಿಮಿತ್ತ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಕರ್ತನ್ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.